ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಗಂಟಲಿನ ಆರೋಗ್ಯಕ್ಕಾಗಿ, ಗೊರಕೆ ಸಮಸ್ಯೆಯ ನಿವಾರಣೆಗಾಗಿ ಉಜ್ಜಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ತುಂಬಾನೇ ಒಳ್ಳೇದು. ಆಲ್ರೆಡಿ ತಿಳಿಸಿದೆ, ತುಂಬಾ ಜನ ಗೊರಕೆ ಸಮಸ್ಯೆ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಸಾಕಷ್ಟು ವಿಡಿಯೋವನ್ನ ತಿಳಿಸಿದೀನಿ. ಇವತ್ತಿನ ವಿಡಿಯೋದಲ್ಲಿ ಉಜ್ಜಾಯಿ ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ. ಉಸಿರು ತಗೊಳ್ತಾ ನೀವು ಗೊರಕೆ ಸೌಂಡ್, ಗಾಳಿ ಉಜ್ಕೊಂಡು ಹೋಗ್ಬೇಕು ಗಂಟಲನ್ನ, ಆ ರೀತಿ ಸೌಂಡ್ ಮಾಡ್ಬೇಕು. ಉಸಿರು ಬಿಡ್ತಾ ಕೂಡ ಹಾಗೆ ಗೊರಕೆ ಶಬ್ದವನ್ನ ಮಾಡ್ಬೇಕು. ಗಂಟಲಿನಿಂದ ಶಬ್ದ ಬರಬೇಕು. ಈ ರೀತಿ ಮಾಡಿ ಆರಾಮಾಗಿ ಯಾವ್ದಾದ್ರು ಮುದ್ರೆಯನ್ನ ಹಾಕೊಂಡು ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದು, ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕೂಡ ಮಾಡಬಹುದು. ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನ ಹೊರಗಡೆ ಹಾಕಿ. ಫಸ್ಟ್ ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು. ಬ್ರೀದಿಂಗ್, ರಿಲ್ಯಾಕ್ಸ್ ಆಗಿದ ನಂತರ ಇವಾಗ ಪ್ರಾಣಾಯಾಮವನ್ನ ಶುರು ಮಾಡೋಣ. ಬ್ರೀದಿಂಗ್ ಮಾಡ್ತಾ ನೀವು ಎಷ್ಟು ಕೌಂಟ್ ಮಾಡ್ಕೊಂಡು ಕೂಡ ಮಾಡ್ಬೋದು. 4 ಕೌಂಟ್ಸ್ ಉಸಿರು ತಗೊಳ್ತೀವಿ, 4 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ತಿವಿ, ಅಥವಾ 6 ಕೌಂಟ್ಸ್ ಉಸಿರು ತಗೊಳ್ತೀವಿ, 6 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ತಿವಿ. ಆ ರೀತಿ ಕೂಡ ಮಾಡಿ. ಕೌಂಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಒಳ್ಳೇದು. ನೋಡಿ, ಹೀಗೆ ಬ್ರೀತ್ ಇನ್, ಬ್ರೀತ್ ಔಟ್. ಸೌಂಡ್ ಕೇಳಿಸ್ತಿದೆ ಅನ್ಕೊಳ್ತೀನಿ. ಗೊರಕೆ ಮಾಡ್ಬೇಕಾದ್ರೆ, ಗೊರಕೆ ಹೊಡಿತಿರ್ತೀವಲ್ಲ, ಹಾಗೆ ಹೇಗೆ ಸೌಂಡ್ ಬರುತ್ತೋ ಹಾಗೆ ಗಂಟಲಿನಿಂದ ಶಬ್ದ ಬರಬೇಕು. ನೋಡಿ, ಬ್ರೀತ್ ಇನ್, ಈ ರೀತಿ ಉಸಿರು ತಗೊಳ್ಬೇಕಾದ್ರೂ ನಿಮ್ಮ ಗಂಟಲನ್ನ ಗಾಳಿ ಉಜ್ಕೊಂಡು ಹೋಗ್ಬೇಕು, ಶಬ್ದ ಆಗ್ಬೇಕು. ನಂತರ ಉಸಿರನ್ನ ಹೊರಗಡೆ ಹಾಕ್ಬೇಕಾದ್ರೂ ಕೂಡ ಅದೇ ರೀತಿ ಗೊರಕೆ ಶಬ್ದ ಬರಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ. ಗಂಟಲಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ ಸ್ನೇಹಿತರೆ. ಇದನ್ನ ನೀವು 3 ನಿಮಿಷ 5 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಮೊದಲಿಗೆ ಅಂದ್ರೆ 4 ಕೌಂಟ್ ಉಸಿರು ತಗೊಳ್ಳಿ, 4 ಕೌಂಟ್ ಉಸಿರು ಬಿಡಿ. ಮಾಡ್ತಾ ಮಾಡ್ತಾ ಉಸಿರು ತಗೊಳ್ಳೋದು ಕಡಿಮೆ, ಅಂದ್ರೆ 4 ಕೌಂಟ್ ಉಸಿರು ತಗೊಂಡ್ರೆ 6 ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕೋದು, 6 ಕೌಂಟ್ಸ್ ಉಸಿರನ್ನ ತಗೊಂಡ್ರೆ 8 ಕೌಂಟ್ಸ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕೋದು. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಬೆನಿಫಿಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋಯಿಂದ ನಿಮ್ಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.